ಇವತ್ತಿನ ಈ ವಿಡಿಯೋದಲ್ಲಿ HDFC ಬ್ಯಾಂಕ್‌ನಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಮೇಲೆ ಯಾವ ರೀತಿಯಾಗಿ ಲೋನ್ ತೊಗೋಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ ಲೋನು ಅಮೌಂಟು ಇದು ಒಂದು ಇಂಟ್ರೆಸ್ಟು ತುಂಬ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಇದೊಂದು ಚಾರ್ಜಸ್ ಕೂಡ ಹೆವಿ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಅವಶ್ಯಕತೆ ಇತ್ತು ಮತ್ತು ಅರ್ಜೆಂಟ್ ಇತ್ತು ಅಂದರೆ ಮಾತ್ರ ಇದನ್ನು ಯೂಸ್ ಮಾಡಿ ಅಂತ ಮೊದಲೇ ನಿಮಗೆ ಹೇಳ್ತಾ ಇದ್ದೇನೆ. ಇದೊಂದು ತುಂಬ ಚಾರ್ಜಸ್ ಇದೆ. ಪರ್ಸ್ನಲಿ ನಾನಂತೂ ತೊಗೊಳ್ತಾ ಇಲ್ಲ. ಆಫರ್ ಇದೆ. ನಿಮಗೆ ಯಾವ ರೀತಿಯಾಗಿ ತೊಗೋಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ನಾವು ವೆಬ್ಸೈಟನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ನೀವು ಕ್ಲಿಕ್ ಮಾಡಿದರೆ ಇದೇ ಒಂದು ಪೇಜ್ ಬರುತ್ತೆ. ಮೊದಲನೇದಾಗಿ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಬೇಕು. ಮೊಬೈಲ್ ನಂಬರನ್ನು ಹಾಕಿದ ನಂತರ ನಿಮ್ಮ ಲಾಸ್ಟ್ 4 ಡಿಜಿಟ್ ಕ್ರೆಡಿಟ್ ಕಾರ್ಡ್ ನಂಬರನ್ನು ಹಾಕಿ, ಅದಾದ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳ ಎಲ್ಲವನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ವ್ಯೂ ಲೋನ್ ಎಲಿಜಿಬಿಲಿಟಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಕ್ರೆಡಿಟ್ ಕಾರ್ಡ್ ಮೊಬೈಲ್ ನಂಬರ್ಗೆ ಒಂದು OTPಯನ್ನು ಸೆಂಡ್ ಮಾಡ್ತಾರೆ. ಆ OTPಯನ್ನು ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ವೆರಿಫೈ ಯುವರ್ ಸೆಲ್ಫ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಇನ್ಸ್ಟಂಟಾಗಿ ನಿಮಗೆ ಒಂದು ಲೋನ್ ಕ್ರೆಡಿಟ್ ಆಗುವಂಥದ್ದು. ಇಲ್ಲಿ ನೋಡ್ಬೋದು ಯು ಆರ್ ಎಲಿಜಿಬಲ್ ಫಾರ್ 29,752 ರುಪೀಸ್ ಆನ್ ದ ಬೇಸಿಸ್ ಆಫ್ ಕ್ರೆಡಿಟ್ ಕಾರ್ಡ್. ಆ ನಂಬರ್ ಇರುತ್ತೆ. ಆ ನಂಬರನ್ನು ಹೈಡ್ ಮಾಡಿದ್ದೇನೆ ಸೆಕ್ಯೂರಿಟಿ ಪರ್ಪಸ್ಗಾಗಿ. ಇಲ್ಲಿ ನೋಡ್ಬೋದು ನೀವು ಅದನ್ನು ಚೇಂಜ್ ಕೂಡ ಮಾಡ್ಬೋದು. ಮಿನಿಮಮ್ 10,000 ತೊಗೋಬೋದು. ಮ್ಯಾಕ್ಸಿಮಮ್ 29,752 ರುಪೀಸನ್ನು ನೀವು ತೊಗೋಬೋದು. ಇದು ನನ್ನದು ಕ್ರೆಡಿಟ್ ಲಿಮಿಟ್ ಕಮ್ಮಿ ಇದೆ. 50,000 ಕ್ರೆಡಿಟ್ ಲಿಮಿಟ್ ಇತ್ತು. ಅದರಲ್ಲಿ ನಾನು ಒಂದು 20,000 ನಾನು ಯೂಸ್ ಮಾಡಿದ್ದೇನೆ. ಅದಕ್ಕೆ ನನಗೆ ಇಲ್ಲಿ 30,000 ತೋರಿಸ್ತಾ ಇದೆ. ನಿಮ್ಮ ಕ್ರೆಡಿಟ್ ಲಿಮಿಟ್ ಏನಾದರೂ 1 ಲ್ಯಾಕ್ ಇತ್ತಂದರೆ ಆ 1 ಲ್ಯಾಕ್ವರೆಗೂ ನೀವು ಲೋನನ್ನು ತೊಗೋಬೋದು. ಇಲ್ಲಿ ನೋಡ್ಬೋದು ಇದನ್ನ ನೋಡಿದರೆ ನೀವೀಗ ಎಷ್ಟು ಅಮೌಂಟನ್ನು ತೊಗೋಬೋದು ಅಂತ. ಈಗ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತೇನೆ ನಾನು. ಇಲ್ಲಿ ನೋಡ್ಬೋದು ಲೋನ್ ಪೀರಿಯಡ್ ನೀವು 12 ಮಂತ್ಸ್ಗೆ ಕೂಡ ತೊಗೋಬೋದು, 24 ಮಂತ್ಸ್ಗೆ ತೊಗೋಬೋದು, 36 ಮಂತ್ಸ್, 48 ಮಂತ್ಸ್, 60 ಮಂತ್ಸ್. ಇಲ್ಲಿ ನೋಡ್ಬೋದು ಇದು EMI. ಇದು ನೀವು ಈಗ 12 ಮಂತ್ಸ್ ತೊಗೊಂಡ್ರೆ 12 ಮಂತ್ಸ್ ಮೇಲೆ ಆದಮೇಲೆ ಕಟ್ಟಬೇಕಂತಲ್ಲ. ಇದು ಮಂತ್ಲಿ ಇನ್ಸ್ಟಾಲ್ಮೆಂಟ್ EMI ಇದು. ಇದರಲ್ಲಿ ನೀವೇನು ಮಾಡೋಕ್ಕಾಗುತ್ತೆ, ಮಂತ್ಲಿಯನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಈಗ ನಾನು ಲೋನು ಎಷ್ಟು ತೊಗೊಂಡಿದ್ದೇನೆ ಅಂದರೆ 29,752 ಅಂತ ಅಂದ್ಕೊಳ್ಳಿ. ನಾನು ಫುಲ್ ಸೆಲೆಕ್ಟ್ ಮಾಡಿದೆ. ಈಗ ನಾನು 12 ಮಂತ್ಸ್ಗೆ ತೊಗೋತೇನೆ. ಮಂತ್ಲಿ ನಾನು 12 ಮಂತ್ಸನ್ನು ತುಂಬ್ತೇನೆ. ಅಂದರೆ ಒಂದು ವರ್ಷದ ಕಾಲ ತೊಗೋತೇನೆ ನಾನು. ಈಗ ಪರ್ EMI ಎಷ್ಟಾಯಿತು, 2,642 ಪರ್ ಮಂತ್ ಆಯಿತು. ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಪರ್ ಆ್ಯನಮ್ ಮುಖಾಂತರ ನೀವು ನೋಡಿದರೆ 11.88 ಪರ್ ಆ್ಯನಮ್ ಆಗಿರುವಂಥದ್ದು. ಅಂದರೆ ಒಂದು ವರ್ಷಕ್ಕೆ. ಪರ್ ಮಂತನ್ನು ನೋಡಿದರೆ ನೀವು 0.99%, ಅಂದರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಎಷ್ಟಾಗುತ್ತೆ 1% ಪರ್ ಮಂತ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಪ್ರೊಸೆಸಿಂಗ್ ಫೀಯನ್ನು ಕೂಡ ಫಸ್ಟ್ EMIನಲ್ಲಿ ನಿಮಗೆ ಚಾರ್ಜ್ ಮಾಡ್ತಾರೆ. ಎಷ್ಟದು 1,099. ಅದೇ ರೀತಿಯಾಗಿ 1% ಇಂಟ್ರೆಸ್ಟ್ ಕೂಡ ಚಾರ್ಜ್ ಮಾಡ್ತಾರೆ. ನಾನು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನೀವು ಎಷ್ಟು ಹೆಚ್ಚಿಗೆ ಪೇ ಮಾಡ್ತೀರ ಅಂತ ಕೂಡ ನಿಮಗೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡ್ಬೋದು ಇಷ್ಟು ಆದಮೇಲೆ ಇಲ್ಲಿ ನೋಡ್ಬೋದು 29,752 ರುಪೀಸ್ ಅಂತ ಹೇಳ್ತೇನೆ. ಈಗ ನಾನು ಕ್ಯಾಲ್ಕುಲೇಟರ್ಗೆ ಹೋಗಿ ನಿಮಗೊಂದು ಆ್ಯಡ್ ಮಾಡಿ ತೋರಿಸ್ತೇನೆ ಎಷ್ಟೆಷ್ಟು ಅಮೌಂಟು ನೀವು ಜಾಸ್ತಿ ಕಟ್ತೀರಾ ಅಂಥೇಳಿ. ಈಗ ಇಲ್ಲಿ ನೆನಪಿಟ್ಕೊಳ್ಳಿ, ಮಂತ್ಲಿ ನೀವು 2,642 ತುಂಬ್ತೀರಾ. ಮತ್ತು ಇಂಟ್ರೆಸ್ಟ್ ರೇಟ್ ಇರೋದು 1% ಪರ್ ಮಂತ್, 12% ಪರ್ ಆ್ಯನಮ್ ಅಪ್ರಾಕ್ಸಿಮೇಟ್ಲಿ. ಮತ್ತು ಫಸ್ಟ್ ಪ್ರೊಸೆಸಿಂಗ್ ಫೀ ಎಷ್ಟಿರುತ್ತೆ 1,099. ಈಗ ಬನ್ನಿ, ಆದರೆ ನಿಮಗೂ ಅಮೌಂಟ್ ಎಷ್ಟು ಸಿಗ್ತಾಯಿದೆ 29,752. ಈಗ ಕ್ಯಾಲ್ಕುಲೇಟರ್ನಲ್ಲಿ ಹೋಗಿ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತಿಳಿಸ್ಕೊಡ್ತೇನೆ. ಈಗ ಇಲ್ಲಿ ನೋಡ್ಬೋದು ನಾನು ಕ್ಯಾಲ್ಕುಲೇಟರ್ನಲ್ಲಿ ಬಂದಿದ್ದೇನೆ. ಮೊದಲನೇದಾಗಿ ಈಗ ನೋಡು ಮಂತ್ಲಿ ನಿಮ್ದು ಎಷ್ಟಿದೆ 2,642 ಒಂದು ವರ್ಷ ಇಂಟು 12 ಮಂತ್ಸ್ ಎಷ್ಟಾಯಿತು 31,704. ಇದಕ್ಕೆ ಪ್ಲಸ್ ನಿಮ್ಮದು ಒಂದು ಪ್ರೊಸೆಸಿಂಗ್ ಫೀಯನ್ನು ಕೂಡ ಫಸ್ಟ್ ಮಂತನ್ನು ತೊಗೋತಾರೆ. ಮಂತ್ಲಿ ಅಲ್ಲ, ಓನ್ಲಿ ಒನ್ ಟೈಮ್ ಪ್ರೊಸೆಸಿಂಗ್ ಫೀ. ಅದೆಷ್ಟಿದೆ 1,099. ಎಲ್ಲ ಸೇರಿಸಿ ಎಷ್ಟಾಯಿತು 32,803. ಇಲ್ಲಿ ಈಗ ಮೈನಸ್ ಮಾಡೋಣ. ಎಷ್ಟು ನಿಮ್ಮ ಅಮೌಂಟ್ ಎಷ್ಟು ಬರುತ್ತೆ ನಿಮಗೆ ನಿಮ್ಮ ಅಕೌಂಟ್ಗೆ ನೀವೇನಾದರೂ ಲೋನ್ ಪ್ರೊಸೀಡ್ ಮಾಡಿದರೆ 29,752. ನೀವು ಟೋಟಲಾಗಿ ಪ್ರೊಸೆಸಿಂಗ್ ಫೀ ಮತ್ತು ಒಂದು EMI ಚಾರ್ಜಸನ್ನು ಟೋಟಲಾಗಿ ಹಿಡಿದ್ರೆ 3,051 ಅಂತಲೇ ಹೇಳ್ಬೋದು. ಇದರಲ್ಲಿ ಪ್ರೊಸೆಸಿಂಗ್ ಫೀ ಇದು ಟೋಟಲ್ ಅಮೌಂಟ್ ನೀವು ಮಾಡಬೇಕು. ಇಂಟ್ರೆಸ್ಟ್ ರೇಟ್ ಅಷ್ಟೇ ಹೇಳಬೇಕಂದ್ರೆ -1,099 ಮಾಡ್ತೇನೆ. ಇದು ಒಂದು ಇಂಟ್ರೆಸ್ಟ್ ರೇಟನ್ನು ನೀವು ಒಂದು 12 ಮಂತ್ಸಿಗೆ 1,952 ಇಷ್ಟು ಅಮೌಂಟನ್ನು ನೀವು ಹೆಚ್ಚಿಗೆ ಇಂಟ್ರೆಸ್ಟಾಗಿ ಪೇ ಮಾಡ್ತಿದ್ದೀರ. ಈಗ ಇದನ್ನು ಅಂದರೆ ಮಂತ್ಲಿ ಎಷ್ಟು ಬಿತ್ತು ಅಂತ ಹೇಳಿದ್ರೆ ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ. ಮಂತ್ಲಿ ನಿಮಗೆ 162 ರುಪೀಸ್ ಸಿಕ್ಕಂಗೆ ಆಯಿತು. ಎಷ್ಟು 30,000 ಅಮೌಂಟ್ಗೆ ಮಂತ್ಲಿ 162 ರುಪೀಸ್ ಚಾರ್ಜಸ್ ಅಂತಲೇ ಹೇಳ್ಬೋದು. ಮತ್ತು ಪ್ರೊಸೆಸಿಂಗ್ ಫೀನು ಅದನ್ನು ಸೇರಿಸಿದ್ರೆ ಎಲ್ಲ ಸೇರಿ ಒಂದು ಓವರಾಲ್ 200 ತನಕ ಬರುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಹಿಂದೆ ಸ್ವಲ್ಪ ಆಗುತ್ತೆ ಮುಂದೆ ಸ್ವಲ್ಪ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 200 ನೀವು ಮಂತ್ಲಿ ಕಟ್ಟಬೇಕು. ನನ್ನ ಕೇಳೋದಂದರೆ
ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಕೆಲವೊಂದು ಬ್ಯಾಂಕಿನ ಬೇರೆ ಬ್ಯಾಂಕಿನ ಫಾರ್ ಎಕ್ಸಾಂಪಲ್ ಆಕ್ಸಿಸ್ ಬ್ಯಾಂಕಲ್ಲಿ ಅಲ್ಲಿ ನೋಡಿದ್ದೇನೆ. ಅಲ್ಲಿ ಪರ್ ಮಂತು 1.5 ಇಂಟ್ರೆಸ್ಟ್ ರೇಟನ್ನು ಕೂಡ ನೋಡಿದ್ದೇನೆ ನಾನು. ಅಂದರೆ 300 ರುಪೀಸ್ ತನಕ ಹೋಗುತ್ತೆ ಅದು. ಇದು 1% ಅಂದರೆ ಒಳ್ಳೆಯದು. ಆದರೂ ಇದು ಕೂಡ ಹಾಯ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಇದನ್ನ ಪ್ರೊಸೀಡ್ ಮಾಡ್ಕೊಳ್ಳಿ. ನೀವು ಈಗ ಕ್ಯಾಲ್ಕುಲೇಷನ್ನ ಮಾಡ್ಕೊಳ್ಳಿ ನಿಮ್ಮದು ಅಮೌಂಟ್ ಬೇಸಿಸ್ ಮೇಲೆ. ನಿಮಗೆ ಏನು ಅನಿಸುತ್ತೆ ಅಂತ ನೋಡಿ ಯೋಚನೆ ಮಾಡಿ ನೀವು ತೊಗೋಬೇಕಂತಲೇ ಹೇಳ್ತೇನೆ. ಇಲ್ಲಿ ನೋಡ್ಬೋದು, ಎಲ್ಲವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು, ನಿಮ್ಮ ಮುಖಾಂತರ ಏನಾದರೂ ಯಾವುದೇ ರೀತಿಯಾದ ನಿಮ್ಮ ಕಡೆ ಪ್ರೀವಿಯಸ್ಲಿ ನೀವು HDFC ಅಕೌಂಟ್ ಇದ್ದರೆ ಅಕೌಂಟ್ಸ್ ಡೈರೆಕ್ಟ್ಲಿ ಸೆಲೆಕ್ಟ್ ಆಗುತ್ತೆ. ನೀವೇನಾದರೂ ನಾನ್ HDFC ಕಸ್ಟಮರ್ ಆಗಿದ್ದರೆ ನೀವು ಬೇರೆ ಬ್ಯಾಂಕಿನ ಅಕೌಂಟನ್ನು ಆ್ಯಡ್ ಮಾಡೋ ಆಪ್ಷನ್ ಸಿಗುತ್ತೆ ಇಲ್ಲಿ ನನಗೆ ಯಾವುದೇ ರೀತಿಯಾದ ಸಿಗೋದಿಲ್ಲ. ಯಾಕಂದರೆ ನಾನು ಆಲ್ರೆಡಿ HDFC ಬ್ಯಾಂಕ್ ಕಸ್ಟಮರ್ ಆಗಿರೋದ್ರಿಂದ ನನಗೆ ಯಾವುದೇ ರೀತಿಯಾದ ಆಪ್ಷನ್ ಸಿಗ್ತಾ ಇಲ್ಲ. ಇಲ್ಲಿ ನೋಡ್ಬೋದು, ಒಂದು ಪರ್ಪಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಲೋನ್ ಅಂತ ಸೆಲೆಕ್ಟ್ ಮತ್ತು ನಿಮ್ಗೆ ಏನಾದರೂ HDFC ರಿಪ್ರೆಸೆಂಟೇಟಿವ್ ಹೆಲ್ಪ್ ಮಾಡಲೇ ಇದ್ರು ನೋ ಅಂತಲೇ ಹಾಕಿ. ಈಗ ಆನ್ ಮಾಡಿದರೆ ಅವ್ರದ್ದು ಐಡಿಯನ್ನು ಕೇಳುತ್ತೆ, ಅದೆಲ್ಲ ಬೇಡ, ಇದು ನೋ ಅಂತ ಇಟ್ಕೊಳ್ಳಿ. ಪರ್ಪಸ್ ಆಫ್ ಲೋನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅವರು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಆ ಥರದ್ದು. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ನೀವು ಎಕ್ಸೆಪ್ಟ್ ಮಾಡ್ಕೋಬೇಕು. ಎಕ್ಸೆಪ್ಟ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಬಂದ ನಂತರ ಇನ್ಸ್ಟೆಂಟಾಗಿ ನಿಮ್ಮ ಅಕೌಂಟಿಗೆ ಫಂಡನ್ನು ಟ್ರಾನ್ಸ್ಫರ್ ಮಾಡ್ತಾರೆ IMPS ಮುಖಾಂತರ. ಇನ್ಸ್ಟೆಂಟಾಗಿ ಸಿಗುತ್ತೆ. ಯಾವುದೇ ರೀತಿಯಾದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಥವಾ ವೇಟ್ ಮಾಡಬೇಕು ಅದಂತೆ ಏನೂ ಇಲ್ಲ. ನೋಡ್ಬೋದು ನೀವು ಯಾವ ರೀತಿಯಾಗಿ ಇನ್ಸ್ಟಂಟ್ ಲೋನನ್ನು EMI ಮುಖಾಂತರ ನೀವು ಪೇ ಮಾಡೋ ಆಪ್ಷನನ್ನು ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇದನ್ನು ಮತ್ತು ಇನ್ನೊಮ್ಮೆ ಲಾಸ್ಟ್ಗೆ ಇದು ಯಾವುದೇ ರೀತಿಯಾದ ಪೇಯ್ಡ್ ಪ್ರಮೋಷನ್ ವಿತ್ HDFC ಬ್ಯಾಂಕ್ ಅಲ್ಲ. ನಿಮಗೆ ಯೂಸ್ಫುಲ್ ಆಗ್ತಿದ್ರೆ ಮಾತ್ರ ಇದನ್ನು ಲೋನನ್ನು ತೊಗೊಳ್ಳಿ. ಇದು ಕೂಡ ಇಂಟ್ರೆಸ್ಟ್ ರೇಟು ತುಂಬಾ ಜಾಸ್ತಿ ಅಂತ ಹೇಳ್ಬೋದು. ಇದು 3,000 ನೀವು ಜಾಸ್ತಿ ಕಟ್ತೀರಾ ಓನ್ಲಿ ಫಾರ್ 30,000 ರುಪೀಸ್ಗೆ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಾಂದರೆ ಎಲ್ಲ ಸೋಷಿಯಲ್ ಮೀಡಿಯಾಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.